ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ಆರೋಗ್ಯವಂತರಾಗಿ, ಧ್ಯಾನ ಮಾಡಿ ಶತಾಯುಷಿಗಳಾಗಿ, ಧ್ಯಾನ ಮಾಡಿ ಎಲ್ಲ ಒಳ್ಳೆಯದನ್ನು ಪಡೆಯಿರಿ. ಧ್ಯಾನ ಮಾಡಿ ನಮ್ಮಲ್ಲಿ ಇರುವ ಎಲ್ಲ ಋಣಾತ್ಮಕವಾದ ನೆಗೆಟಿವ್ಸ್ಗಳನ್ನು ದೂರ ಮಾಡಿ. ಧ್ಯಾನ ಮಾಡಿ ಶ್ರೇಯಸ್ಸನ್ನು ಪಡೆಯಿರಿ. ಸ್ವಾಮೀಜಿಯವರೇ, ನೀವೆಲ್ಲ ಇಷ್ಟೆಲ್ಲ ಮಾತಾಡ್ಬಿಡ್ತೀರಿ, ಹೇಳಿಬಿಡ್ತೀರಿ ಪಡ್ಕೊಳ್ಳಿ ಅಂತೇಳಿ. ನಮಗೆ ಧ್ಯಾನ ಮಾಡೋಕ್ಕೆ ಆಗಲ್ಲ, ಕೂತ್ಕೊಳ್ಳೋಕ್ಕೆ ಆಗಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ. ಮತ್ತು ಪಡ್ಕೊಳ್ಳೋದು ಎಲ್ಲಿ ಬಂತು ಸ್ವಾಮೀಜಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಈಗ ಪುಟ್ಟ ಮಗು ಇರುತ್ತೆ, ಅದು ಆಗ್ತಾನೆ ಅಂಬೆಗಾಲಿಟ್ಟು ನಡೀತಾ ಇರುತ್ತೆ. ಆ ಮಗುವನ್ನು ನಮ್ಮ ಮನೆಯಿಂದ ಮಗು ಊರ ಹೊರಗೆ ಶಾಲೆ ಇದೆ, ಅಲ್ಲಿ ತನಕ ಹೋಗ್ಬಾ ಅಂದರೆ ಮಗು ಹೋಗೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕೆ? ಅದು ಮಗು ಇನ್ನು ಅಂಬೆಗಾಲಿಡ್ತಾ ಇದೆ. ಹಾಗೆ ನೀವು ಯಾರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಆ ಮಗುವಿನ ರೀತಿಯಲ್ಲಿ ನೀವಿನ್ನೂ ಅಂಬೆಗಾಲಿಡ್ತಾ ಇದ್ದೀರಿ. ಧ್ಯಾನ ಆ ಮಗು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಾರೆ ಇನ್ನೂ 1, 2, 3 ವರ್ಷಗಳಾಗಬೇಕು. 3 ವರ್ಷ ಆದಮೇಲೆ ಅದು ನಡೀತದೆ. ಹಾಗೆ ಧ್ಯಾನ ಒಂದೇ ದಿನಕ್ಕೆ ಬರಲ್ಲ. ನಾವೆಲ್ಲ ಏನು ತಿಳ್ಕೊಂಡು ಬಿಡ್ತೀವಿ, ಕೂತ್ಕೊಂಡು ಕಣ್ಣು ಮುಚ್ಕೊಂಡ್ಬಿಟ್ರೆ ಧ್ಯಾನ ಆಗ್ತದೆ ಅಂತ ಅಂದ್ಕೊಂಡಿರ್ತೀವಿ. ಕೂತ್ಕೊಳ್ಳೋಕ್ಕೆ ಆಗಲ್ವೇ? ಮಂಡಿ ನೋವು, ಬೆನ್ನು ನೋವು, ಆ ನೋವು, ಈ ನೋವು, ಮತ್ತು ಮನಸ್ಸು ನಮ್ಮ ಸ್ವಾಧೀನದಲ್ಲೇ ಇರಲ್ವೇ? ಅಕ್ಕ ಮಹಾದೇವರು ಒಂದು ಮಾತು ಹೇಳ್ತಾರೆ ಧ್ಯಾನದ ವಿಚಾರವಾಗಿ. ಮಹಾನ್ ತಪಸ್ವಿಗಳು ಚನ್ನಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿ ಜೋಗದ ಜಲಪಾತದಲ್ಲಿ ಶರಾವತಿ ನದಿ ದಂಡೆಯ ಮೇಲೆ ತಪಸ್ಸನ್ನು ಮಾಡಿಸ್ತಾ ಇದ್ದಾರೆ. ಅವರು ಹೇಳ್ತಾರೆ, ಆವಾಗಳು ಎನ್ನವನ ಉದರಕ್ಕೆ ಹರಿವುದು, ಕಾಣಲಾರೆನಯ್ಯ ನಿಮ್ಮವನು, ಭೇದಿಸಲಾರೆನಯ್ಯ ನಿಮ್ಮ ಮಾಯೇನು, ಕೊಲ್ಲು ಕಾಯಿ ನಿಮ್ಮ ಧರ್ಮ, ನಿಮ್ಮ ಹೊತ್ತುವಂತೆ ಮಾಡ ಧರ್ಮಿ. ಅಕ್ಕಮಾದೇವರು ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ? ಆವಾಗಲೂ ಎನ್ನವನ ಉದರಕ್ಕೆ ಹರಿವುದು. ನಿನ್ನನ್ನು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕಾಣುತ್ತೆ, ಅದನ್ನು ಒತ್ತಿ. ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ವಾಟ್ಸಪ್ಪಲ್ಲಿ, ನಿಮ್ಮ ಎನ್ನಲ್ಲಿ ಅನೇಕ ರೀತಿಯ ಅನೇಕರದು ನಿಮ್ಮ ವಾಟ್ಸಪ್ ಇದೆ, ಅವ್ರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ನಮ್ಮಲ್ಲಿಕಾರ್ಜುನ ನಿಮ್ಮನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಂತೇಳಿ ನಾನು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ಧ್ಯಾನ ಕೂತ್ಕೊಳ್ತೀನಿ. ಆದರೆ ನನ್ನ ಮನಸ್ಸು ಹಸಿವಾಗಿದೆ, ಎದ್ದೇಳು ಊಟ ಮಾಡುವಂತ ಇದೆ ಅಂತ ಅಕ್ಕಮಹಾದೇವರು ಹೇಳ್ತಾರೆ. ಸೊ ಈ ವಚನದ ಪ್ರಕಾರ ಅರ್ಥ ಏನಾಗುತ್ತೆ? ಅಕ್ಕಮಹಾದೇವಿಯವರು ಹಸಿವು, ಊಟ, ನಿದ್ರೆ, ಬಾಯಾರಿಕೆ ಯಾವುದನ್ನೂ ಲೆಕ್ಕಿಸದೆ ಚನ್ನಮಲ್ಲಿಕಾರ್ಜುನ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ಹಲವು ಕಾಲ ಅವರು ತಪಸ್ಸನ್ನು ಮಾಡ್ತಾಯಿದ್ರು ಅಂತ ತಿಳಿತದೆ. ತಮ್ಮ ಜೀವನವನ್ನೇ ಚನ್ನಮಲ್ಲಿಕಾರ್ಜುನ ದೇವರನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ತಪಸ್ಸನ್ನು, ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಂಡು ಕೂತ್ಕೊಂಡ್ರು. ಅಂಥವರು ಹೇಳ್ತಾರೆ, ಆವಾಗಳು ಎಲ್ಲವನ ಉದರಕ್ಕೆ ಹರಿವುದು, ಕಾಣಲಾರೆನಯ್ಯ ನಿಮ್ಮ ಮಾಯೇನು, ಭೇದಿಸಲಾರೆನಯ್ಯ ನಿಮ್ಮ ಮಾಯೇನು, ಕಾಣಲಾರೆನಯ್ಯ ನಿಮ್ಮವನು, ಇಷ್ಟಲಿಂಗವನ್ನು ನಿಮ್ಮನ್ನು ಕರಸ್ಥಲದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ. ನನಗೆ ಇಷ್ಟಲಿಂಗದ ಆಕಾರದಲ್ಲಿ ತೃಪ್ತಿ ಇಲ್ಲ, ಪ್ರತ್ಯಕ್ಷವಾಗಿ ಚನ್ನಮಲ್ಲಿಕಾರ್ಜುನ ನನಗೆ ನೀನು ಬೇಕು. ಕಾಣಲಾರೆನಯ್ಯ ನಿಮ್ಮವನು, ಭೇದಿಸಲಾರೆನಯ್ಯ ನಿಮ್ಮ ಮಾಯೇನು. ಅಕ್ಕ ಮಹಾದೇವರೇ, ನಿಮ್ಮನ್ನು ನನಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಮಾಯೆಯನ್ನು ನಾನು ಕೈಲಿ ಭೇದಿಸ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮನಸ್ಸು ಊಟದ ಕಡೆ ಹೋಗ್ತಾ ಇದೆ ಅಂತ ಅಕ್ಕ ಮಹಾದೇವರೇ ಹೇಳ್ತಾ ಇಲ್ವಾ? ಅವ್ರು ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ತಾರೆ, ಎಷ್ಟೊತ್ತು ಬೇಕಾದ್ರೂ ಇಷ್ಟಲಿಂಗದಲ್ಲಿ ಮನಸ್ಸನ್ನು ಇಟ್ಟು ಕಣ್ಣುಗಳನ್ನು ಅಲ್ಲೇ ತದೇಕವಾಗಿಟ್ಟು ಧ್ಯಾನ ಮಾಡ್ತಾರೆ. ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮನಸ್ಸು ಸ್ಥಿರವಾಗಿ ನಿಲ್ತಾ ಇಲ್ಲ, ಹೊಟ್ಟೆ ಕಡೆ, ಊಟದ ಕಡೆ ಹೋಗ್ತಾ ಇದೆ ಅಂತಾರೆ. ಅಕ್ಕ ಮಹಾದೇವರು ಹೇಗೆ ಮಾಯೆಯನ್ನು ನನಗೆ ಭೇದಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಾರೆ,
ಅಕ್ಕಮಹಾದೇವರು ಹೇಗೆ ನನಗೆ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗೆ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಮಾನವರಿಗೆ ಕೂಡ ಈ ರೀತಿಯ ಅನೇಕ ರೀತಿಯ ಒತ್ತಡಗಳು, ಅನೇಕ ರೀತಿಯ ಮನಸ್ಸಿನ ದಾಹಗಳು, ಆಶೆಗಳು, ಹಂಬಲಗಳು, ಕನವರಿಕೆಗಳು ನಮ್ಮನ್ನು ಕಾಡ್ತವೆ. ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಇವೆಲ್ಲವನ್ನು ನಾವು ಹಂತ ಹಂತವಾಗಿ ದಾಟಿಕೊಂಡು ಹೋಗಬೇಕು. ಈ ಹಂತ ಹಂತವಾಗಿ ದಾಟಿಕೊಂಡು ಹೋಗ್ತಕ್ಕಂಥದ್ದನ್ನು ಅಕ್ಕಮಹಾದೇವರು ತಪಸ್ಸಿನಲ್ಲಿ ನಡೆಸಿದ್ದಾರೆ. ಅದಕ್ಕಾಗಿ ಇವೆಲ್ಲ ನಡೆಸೋದ್ರಿಂದ ಏನಾಗುತ್ತೆ, ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ಆರೋಗ್ಯವನ್ನು ಪಡೆಯಿರಿ, ಧ್ಯಾನ ಮಾಡಿ ಶತಾಯುಷ್ಯವನ್ನು ಪಡೆಯಿರಿ, ಧ್ಯಾನ ಮಾಡಿ ನಮ್ಮ ಅಂತರಂಗ ಬಹಿರಂಗದಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ಸ್ನನ್ನು ಹೊರಗಾಕಿ, ಧ್ಯಾನ ಮಾಡಿ ನಮ್ಮಲ್ಲಿ ಒಳ್ಳೆಯದನ್ನು, ಪಾಸಿಟಿವ್ ಚಿಂತನೆಯನ್ನು ತುಂಬಿಕೊಳ್ಳಿ. ಇದು ಧ್ಯಾನ. ಧ್ಯಾನ ಏನಿದೆಯಲ್ಲ, ಧ್ಯಾನ ಮಾಡಿ ಜಗತ್ತಿನಲ್ಲಿ ಕೆಟ್ಟವರು ಯಾರೂ ಇಲ್ಲ. ಧ್ಯಾನ ನಮ್ಮ ಪರ್ಸ್ನಾಲಿಟಿ ಗ್ರೋತ್ ಮಾಡುತ್ತೆ, ನಮ್ಮ ವ್ಯಕ್ತಿತ್ವವನ್ನು ವಿಸ್ತಾರ ಮಾಡುತ್ತೆ, ನಮಗೆ ಒಳ್ಳೆಯದನ್ನು ಕೈವಶ ಮಾಡುತ್ತದೆ. ಆದದ್ದರಿಂದ ಸ್ಥಿರವಾಗಿ ನಿರಂತರವಾಗಿ ನಾವು ಧ್ಯಾನ ಮಾಡ್ಕೊತ ಹೋಗಬೇಕು. ಸ್ವಾಮೀಜಿ ಇಷ್ಟೆಲ್ಲ ನೀವು ಹೇಳ್ತೀರಿ, ನಮ್ಮದು ಒಂದು ಸ್ವಲ್ಪ ನೀವು ಕೇಳಿ. ಆಯಿತು, ಹೇಳ್ರಿ, ನಿಮ್ಮದು ಏನೇನು ಕಷ್ಟ, ನಿಮ್ಮ ಕಷ್ಟ ಏನೇನಿದೆ ಅದು ನಾನೇ ಈಗ ಹೇಳ್ತೀನಿ ಕೇಳಿ. ಮನುಷ್ಯನ ಧ್ಯಾನಕ್ಕೆ ಡಿಸ್ಟರ್ಬೆನ್ಸಸ್ ಆರ್ ಮೆನಿ. ನಮ್ಮ ಮನಸ್ಸಿಗೆ ಅಡ್ಡಿ ಆತಂಕಗಳು ಒಂದೆರಡಲ್ಲ, ಅನೇಕ ಒಂದೆರಡಲ್ರಿ, ಅನೇಕ ರೀತಿಯಲ್ಲಿ ನಮಗೆ ಕಾಡ್ತವೆ. ಯಾವ್ಯಾವುದು ಅದನ್ನು ಇಲ್ಲಿ ಒಂದೊಂದಾಗಿ ನಿಮಗೆ ಹೇಳ್ತೇನೆ. ಈ ಡಿಸ್ಟರ್ಬೆನ್ಸಸ್ ಅನ್ನತಕ್ಕಂಥದ್ದು ಏನಿರ್ತದಲ್ಲ, ಅದು ಎಷ್ಟು ಪ್ರಕಾರವಾಗಿದೆ. ಮುಖ್ಯವಾಗಿ ಮನುಷ್ಯನಲ್ಲಿ ಆಲಸ್ಯತನ ಕಾಡ್ತದೆ, ಲೇಸಿನೆಸ್, ಸೋಮಾರಿತನ. ಅಯ್ಯೋ, ಎಷ್ಟು ಧ್ಯಾನ ಮಾಡಿದ್ರೆ ನಮ್ಮ ಕೈಲಿ ಏನಾಗಲ್ಲ. ಅವ್ರು ಹೇಳ್ತಾರೆ ಸ್ವಾಮೀಜಿಗಳು, ನಾವಿನ್ನೂ ಅಂಬೆಗಾಲು ಇಡ್ತಾ ಇದ್ದೀವಿ ಅಂತ. ಮತ್ತು ನಾವು ಯಾವಾಗ ಧ್ಯಾನದಲ್ಲಿ ಅಯ್ಯೋ ಮಗು ನಮ್ಮ ಊರವರೆಗಿನ ಶಾಲೆಗೆ ನಡ್ಕೊಂಡು ಹೋಗೋಕೆ ವರ್ಷಗಟ್ಲೇಬೇಕು, ಅಯ್ಯೋ ಹೋಗ್ಬಿಡೋ ಮರೆ ಅಂತ ನೀವು ಅನ್ಬೋದು. ಸುಲಭದಲ್ಲಿ ಯಾವುದು ಧ್ಯಾನ ಆಗೋದಿಲ್ಲ. ಭತ್ತ ಬೆಳೆ ಬೆಳಿಬೇಕಾದ್ರೆ ಗದ್ದೆಯನ್ನು ಕಸ ಎಲ್ಲ ತೆಗೆದು ಉಳುಮೆ ಮಾಡಬೇಕಾ ಇಲ್ಲ, ನೀರು ಬಿಡ್ಬೇಕಾ ಇಲ್ಲ, ಪೈರನ್ನ ಬಿತ್ತಬೇಕು, ಬಿತ್ತನೆ ಮಾಡಿರ್ಬೇಕಾ ಇಲ್ಲ, ಬಿತ್ತನೆ ಮಾಡಿ ಪೈರು ಬೆಳೆಗೆ ಬಂದಿರಬೇಕು, ಗದ್ದೆನೆಲ್ಲ ಊತ್ಬೇಕು, 3 ಉಕ್ಕೆ 4 ಉಕ್ಕೆ 5 ಉಕ್ಕೆ ಊತ್ಬೇಕು, ಹುಲ್ಲು ಕಸ ಕಡ್ಡಿ ಎಲ್ಲ ತೆಗಿಬೇಕು, ಗೊಬ್ಬರ ಹಾಕಬೇಕು, ತಿಪ್ಪೆ ಗೊಬ್ಬರ ಎಲೆ ಗೊಬ್ಬರ ಎಲ್ಲ ಹಾಕಿ ತುಳಿಬೇಕು, ಮತ್ತು ಎಂದೊಮ್ಮೆ ಉಳುಮೆ ಮಾಡಬೇಕು. ಮಣ್ಣು ಕುಂಬಾರರು ಮಡಿಕೆ ಮಾಡೋಕ್ಕೆ ಹೆಂಗೆ ಹದವಾಗಿ ಬಿದ್ದಿರ್ತಾರಲ್ಲ, ಬೆಣ್ಣೆ ಮೊಸರಾದಂಗೆ ಆಗ್ಬೇಕು ಗದ್ದೆ. ಆಗ ಅಲ್ಲಿ ನಾಟಿ ಮಾಡಲಿಕ್ಕೆ ನೀರು ಬಿಡ್ಬೇಕು. ಹದ ಆದಾಗ ಪೈರು ಬೆಳೆ ಬಂದಂಥ ಕಾಲದಲ್ಲಿ ಗದ್ದೆ ಪೈರು ಬಂದದ, ಕಿತ್ತದನ್ನು ನಾಟಿ ಮಾಡಿದರೆ ಮತ್ತು 5 ತಿಂಗಳು 6 ತಿಂಗಳು ಬೇಕು ಬೆಳೆ ಫಸಲು ಬರೋಕ್ಕೆ. ಭತ್ತದ ಬೆಳೆ ಸುಮ್ಮನೆ ಬರ್ತದ, ಕಬ್ಬಿನ ಬೆಳೆ ಸುಮ್ಮನೆ ಬರ್ತದ. ಇವೆಲ್ಲ ಬೆಳೆ ಬರಲಿಕ್ಕೆ ಸಮಯ ತೊಗೊತದೋ ಇಲ್ಲೋ. ಈ ಎಲ್ಲ ಬೆಳೆಗಳು ಬರಲಿಕ್ಕೆ ಸತತ ಪರಿಶ್ರಮ, ಪ್ರಯತ್ನ, ಸಾಧನೆ, ಹಲವಾರು ಪ್ರಯತ್ನವನ್ನು ಮಾಡಬೇಕು. ಭತ್ತ, ಕಬ್ಬು ಹೀಗೆ ಬೇಸಾಯವನ್ನು ಮಾಡಬೇಕಾದ್ರೆ, ಹಾಗೆ ಇಲ್ಲಿ ನಾವು ನಮ್ಮ ಮನಸ್ಸನ್ನು ಬೇಸಾಯ ಮಾಡಬೇಕಾದ್ರೆ ನಾವೊಬ್ಬರೇ ಶ್ರಮ ಪಡಬೇಕು, ನಾವೊಬ್ಬರೇ ಪ್ರಯತ್ನ ಮಾಡಬೇಕು. ಸತತವಾಗಿ ಪ್ರಯತ್ನ ಮಾಡಿದಾಗ ಅಲ್ಲಿ ಹೆಂಗೆ ಕಬ್ಬಿನ ಬೆಳೆ, ಭತ್ತದ ಬೆಳೆ ಬರ್ತದೆಯೋ, ರಾಗಿ ಬೆಳೆ ಹಂಗೆ, ಜೋಳ, ಗೋಧಿ ಹೀಗೆಲ್ಲ ದವಸ ಧಾನ್ಯ ಹಸನಾದವು. ಹಾಗೆ ಇವು ಕೂಡ ನಮ್ಮ ಜೀವನದೊಳಗೆ ಧ್ಯಾನದ ಫಸಲನ್ನು ಪಡಿಬೇಕಾದರೆ ನಿರಂತರವಾಗಿ ಜ್ಞಾನದ ಫಸಲು, ಅನುಗ್ರಹದ ಫಸಲು, ಶ್ರೇಯಸ್ಸಿನ ಫಸಲು ಇವೆಲ್ಲವನ್ನು ನಾವು ಜೀವನದಲ್ಲಿ ಪಡ್ಕೊಳ್ಬೇಕಾದ್ರೆ ನಿರಂತರವಾಗಿ ಧ್ಯಾನ ಮಾಡಬೇಕು. ಹೇಳಿದೆ, ಒಂದು ಅಲಸ್ಯತನ ಬರ್ತದೆ. ಏನು, ನಿನ್ನ ಕೈಲಿ ಏನೂ ಆಗಲ್ಲ, ಸುಮ್ಮನೆ ಮಲ್ಕೊಳ್ಳೋ ಅಂದ್ರೆ ನಾವೇನು ಮಾಡ್ತೀವಿ, ಕೂಡಲೇ ಮಲ್ಕೊಂಬಿಡ್ತೀವಿ. ಮಲ್ಕೊಳ್ಳೋದು ಭಾಳ ಈಸಿ ಅಲ್ವಾ. ಹಾಸಿಗೆ ಹಾಸ್ಕೊಂಡು ಮಂಚದ ಮೇಲೆ ಮಲ್ಕೊಳ್ಳೋದು, ಮಂಚದ ಮೇಲೆ ಹಾಸಿಗೆ ಯಾವಾಗಲೂ ಹಾಸ್ದಂಗೆ ಇರ್ತದೆ, ಖುಷಿಯಾಗಿ ಮಲಗ್ಬಿಡ್ತೀವಿ, ಹೌದಲ್ವ. ನಂತರ ಏನಾಗ್ತದೆ, ಧ್ಯಾನ ಮಾಡು. ನಾವು ಯಾವಾಗ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಭಾಳ ಸುಲಭ, ಸರಳ. ಆದರೆ ಮಲ್ಕೊಂಡಾಗ ಏನಾಗುತ್ತೆ, ಕಾಲು ನೋವು, ಬೆನ್ನು ನೋವು, ಮಂಡಿ ನೋವು, ಕತ್ತು ನೋವು, ಭುಜ ನೋವು, ಇನ್ನೂ ಏನೇನೋ ನೋವುಗಳೆಲ್ಲ ಕಾಡ್ತಾವೆ. ಮತ್ತು ಅವೆಲ್ಲವನ್ನು ದೂರ ಮಾಡ್ಕೋಬೇಕಾದ್ರೆ ಆಲಸ್ಯವನ್ನು ಜಾಡಿಸಿ ಒದಿಬೇಕು, ಸೋಮಾರಿತನವನ್ನು ದೂರ ಮಾಡಬೇಕು.
ನಿರಂತರವಾಗಿ ಧ್ಯಾನ ಮಾಡಬೇಕು. ಧ್ಯಾನದ ಅನೇಕ ಹಂತಗಳನ್ನು ಕಲಿಬೇಕು. ಕಲಿದೆ ಹೋದರೆ ಧ್ಯಾನ ಬರೋದಲ್ಲ, ಕೂತ್ಕೊಂಡ್ರೆ ಧ್ಯಾನ ಆಗೋದಲ್ಲ. ಯಾಕೆ? ಮೆಂಟಲ್ ಡಿಸ್ಟರ್ಬೆನ್ಸಸ್ ಆರ್ ಮೆನಿ, ಫಿಸಿಕಲ್ ಡಿಸ್ಟರ್ಬೆನ್ಸಸ್ ಆರ್ ಮೆನಿ. ದೈಹಿಕವಾದ ಅಡ್ಡಿಗಳು, ಮಾನಸಿಕವಾದ ಅಡ್ಡಿಗಳು, ಇಂದ್ರಿಯದ ಅಡ್ಡಿಗಳು ಅನೇಕ ಇರ್ತವೆ. ಅವುಗಳನ್ನು ಗೆಲ್ಲುವ ದಾರಿಗಳನ್ನು, ಸೂಕ್ಷ್ಮಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕಾಗಿಯೇ ಸತತಾಧ್ಯಯನ, ಧಾರಣ, ನಿಧಿಧ್ಯಾಸನ ಇವೆಲ್ಲ ಬೇಕಾಗ್ತದೆ. ಶ್ರವಣ, ಮನನ, ಅಧ್ಯಯನ, ನಿಧಿಧ್ಯಾಸನ ಅಂತೇಳಿ ಹೀಗೆ 4 ಹಂತಗಳಿದೆ. ಮೊದಲು ಶ್ರವಣ ಆಗಬೇಕು, ನಂತರ ಮನನ ಆಗಬೇಕು, 3ನೇದು ನಿಧಿಧ್ಯಾಸನ ಆಗಬೇಕು. ಶ್ರವಣ, ಮನನ, ನಿಧಿಧ್ಯಾಸನ ಹೀಗೆ 3 ಹಂತದಲ್ಲಿ ನಿರಂತರವಾಗಿ ನಡೀತಾ ಇರಬೇಕು. ಹೀಗಾಗಿ ಇವು ಏನೂ ಇಲ್ಲದೆ ಸ್ವಾಮೀಜಿ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತದೆ, ನಮ್ಮ ಮನಸ್ಸೇ ಸರಿಗಿಲ್ಲ, ಅಯ್ಯೋ ಒಂಥರ ಈ ಮನಸ್ಸು ಏನು ಮಾಡಲಿ ಈ ಮನಸ್ಸನ್ನು ಅಂತ ಅನೇಕರು ಹೇಳ್ತೀರಿ. ಮನಸ್ಸಾಗಲಿಕ್ಕೆ, ಆ ಥರ ಆಗಲಿಕ್ಕೆ ನಾವೇ ಕಾರಣರಾಗಿರ್ತೀವಿ. ಆ ಕಾರಣಗಳನ್ನು ಪತ್ತೆ ಹಚ್ಚಬೇಕು. ಯಾವುದೇ ಅನಾರೋಗ್ಯಗಳು, ಈಗ ನೋಡ್ರಿ, ರೈತರು ಏನು ಮಾಡ್ತಾರೆ, ಬೆಳೆ ಬೆಳಿಬೇಕಾದ್ರೆ ಕಳೆ, ಅನೇಕ ರೀತಿಯ ಕಳೆ ಇರ್ತದೆ, ಅನೇಕ ರೀತಿಯ ಕಸ ಇರ್ತದೆ. ಕಿತ್ತಾಕ್ತಾರೋ ಇಲ್ಲ, ಉಳುಮೆ ಮಾಡ್ತಾರೋ ಇಲ್ಲ, ಅಲ್ಲವೇ ಹೊಡಿತಾರೋ ಇಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಇಂದ್ರಿಯಗಳಲ್ಲಿ ಅನೇಕ ರೀತಿಯ ಕಸ, ಕಳೆ ಬೆಳೆದಿರ್ತದೆ. ಅದನ್ನೆಲ್ಲ ಒಗೆದಾಗಲೇ ಅಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಬರೋದು, ಬೆಳೆ ತೆಗಿಲಿಕ್ಕೆ ಬರೋದು. ಅದನ್ನೇ ಅಲ್ಲಮ ಪ್ರಭುದೇವರು ತನುಮತ್ತು ಉಂಟವ ಮಾಡಿ ಅಂತೇಳಿ ವಿವರಿಸಿರ್ತಕ್ಕಂಥ ವಚನ. ಆದ್ದರಿಂದ ಇಲ್ಲಿ ಏನಿದೆಯಲ್ಲ, ಮೊದಲು ನಾವೇನು ಮಾಡಬೇಕು? ಅಡ್ಡಿಗಳು ಯಾವ್ಯಾವ ರೀತಿಯಲ್ಲಿ ಬರ್ತದೆ? ಆಲಸ್ಯತನ ಬರ್ತದೆ. ನಂತೇನು ಬರ್ತದೆ? ಯಾವಾಗ ಆಲಸ್ಯತನ ಬರ್ತದೆ ಆಗ ನಾವೇನು ಮಾಡ್ತೀವಿ? ಮಲ್ಕೋತೀವಿ. ನಾವೇನು ಮಾಡಬೇಕು? ಆಲಸ್ಯತನವನ್ನು ಜಾಡಿಸ್ವಾದ್ದು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋಕ್ಕೆ ಹೊರಟಂಥ ಸಂದರ್ಭದೊಳಗೆ ಒಂದೊಂದಾಗಿ ನಾವು ಸ್ಥಿರವಾಗಿ ಧ್ಯಾನ ಮಾಡಲಿಕ್ಕೆ ಹೊರಟಾಗ ನಮಗೇನು ಬಂದಿರ್ತದೆ ತೊಂದರೆಗಳು, ಆತಂಕಗಳು ಒಂದೊಂದಾಗಿ ದೂರ ಆಗ್ತವೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಉತ್ಸಾಹ ಮತ್ತು ಅಚೇವು, ನಾವೆಷ್ಟು ಧ್ಯಾನ ಮಾಡ್ತೀವಿ ಅಷ್ಟು ನಮ್ಮಲ್ಲಿ ಉತ್ಸಾಹ ಹೆಚ್ಚುತ್ತೆ. ಈಗ ನೋಡ್ರಿ, ಈಗ ನೀವು ಗಮನಿಸ್ತಿದ್ದೀರಿ, 45 ವರ್ಷಗಳಿಂದ ತಪಸ್ಸು, ಧ್ಯಾನ ನಮ್ಮ ಜೀವನದಲ್ಲಿ ಮಾಡ್ಕೊಂಬಂದಿದ್ದೀವಿ. ತಪಸ್ಸು, ಧ್ಯಾನದ ಬಗ್ಗೆ ನಮಗೆ ಬೇಸರ ಬಂದೈತೇನ್ರಿ? ಈಗ ನಾವು ಉತ್ಸಾಹದಿಂದ ಇಲ್ವೇನ್ರಿ? 65 ಗ್ರಂಥಗಳನ್ನು ಬರೆದಿದ್ದೀವಿ, ಶ್ರೇಷ್ಠ ಗ್ರಂಥಗಳನ್ನು ಬರೆದಿದ್ದೀವಿ. ಪ್ರವಚನ ಮಾಡಿಕೊಂಡು ಯೋಗ ಸಾವಿರಾರು ಜನರಿಗೆ ಅನೇಕ ಯಾವ್ಯಾವ ರೀತಿಯ ಅನಾರೋಗ್ಯಗಳಿದೆ ಎಲ್ಲ ಅನಾರೋಗ್ಯಗಳನ್ನು ಗುಣ ಮಾಡಿದ್ದೀವಿ. ಇದೆಲ್ಲ ಯಾವುದರಿಂದ? ಧ್ಯಾನ ಮಾಡೋದ್ರಿಂದ ಬರ್ತದೆ. ಆದ್ದರಿಂದ ಈಗ ನೋಡ್ರಿ, ಧ್ಯಾನ ಅನ್ನತಕ್ಕಂಥದ್ದೇನಿದೆಯಲ್ಲ, ನಾವು ಕಾಯಕದಲ್ಲಿ ನಿರತರಾಗೋದು ಧ್ಯಾನನೇ. ಈಗ ಅಂಬಾನಿ, ಮುಖೇಶ್ ಅಂಬಾನಿ ವ್ಯವಹಾರ ಜ್ಞಾನದಲ್ಲಿ ಅವರು ನಿಮಗ್ನರಾದರು, ಅದು ಧ್ಯಾನ. ಬಿಲ್ ಗೇಟ್ಸ್ ತಮ್ಮ ವ್ಯವಹಾರದಲ್ಲಿ ಸಾಫ್ಟ್ವೇರಲ್ಲಿ ನಿಮಗ್ನರಾದರು, ಅದು ಧ್ಯಾನನೇ. ಎಲಾನ್ ಮಸ್ಕ್ ಅವರು ಧ್ಯಾನನೇ, ತಮ್ಮ ಇದರಲ್ಲಿ ತೊಡಕೊಂಡ್ರು. ಹಾಗೆ ವಾರನ್ ಬಫೆಟ್, ನಾನು ಕೋಟ್ಯಾಧೀಶನಾಗೋದು ಹೇಗೆ? ವ್ಯವಹಾರ ಜ್ಞಾನದಲ್ಲಿ ತೊಡಕೊಂಡ್ರು, ಧ್ಯಾನ ಮಾಡಿದರು. ಯಾರು ಧ್ಯಾನ ಮಾಡ್ತಾರೆ? ನೆವಿಲ್ ಗೊಡಾರ್ಡ್ ಅವನು ಕೂಡ ಅಷ್ಟೇ, ಸತತವಾಗಿ ಧ್ಯಾನ ಮಾಡ್ತಾರೆ. ಶ್ರೀಮಂತಿಕೆ ಬರೋದು ಹೇಗೆ? ಅನಾರೋಗ್ಯ ದೂರ ಮಾಡಿಕೊಳ್ಳೋದು ಹೇಗೆ? ಶತಾಯುಷಿ ಆಗೋದು ಹೇಗೆ? ಇವರೆಲ್ಲ ನೋಡ್ರಿ 77-80 ವರ್ಷ ಎಷ್ಟು ಚಂದ ಆರೋಗ್ಯ ಇಟ್ಕೊಂಡಾರೆ, ಜಗತ್ತಿನ ನಂಬರ್ 1 ಶ್ರೀಮಂತರಾಗಿದ್ದಾರೆ. ಇದು ಇಲ್ಲ. ಯಾಕೆ ನೋಡ್ರಿ, ನಾವು ಅನೇಕ ಮನುಷ್ಯನಲ್ಲಿ ಅನೇಕ ಕ್ವಾಲಿಟೀಸ್ ಇರ್ತವೆ. ಧ್ಯಾನ ಮಾಡಿದಾಗ ಆ ಶ್ರೀಮಂತರಲ್ಲಿ ಏನೇನು ಕ್ವಾಲಿಟೀಸ್ಗಳಿದಾವಲ್ಲ, ಒಮ್ಮೆ ಅವ್ರ ಕಡೆ ಗಮನ ಇಟ್ಟು ನೋಡಬೇಕು, ಅದನ್ನು ಗಮನಿಸ್ಬೇಕು. ಅವ್ರ ಪರ್ಸ್ನಾಲಿಟೀಸ್ ಎಂಥದ್ದು ಅನ್ನತಕ್ಕಂಥದ್ದನ್ನು. ಸಾಮಾನ್ಯವಾಗಿ ಜಗತ್ತಿನ ಯಾವುದೇ ಶ್ರೀಮಂತರು ರಾತ್ರಿ ಬೇಗ ಮಲ್ಕೋತಾರೆ, 9-9:30 ಮಲ್ಕೋತಾರೆ. ಬೆಳಗ್ಗೆ 3:30-4 ಗಂಟೆ ಎದ್ದು ಬಿಡ್ತಾರೆ. ಸೂರ್ಯೋದಯ 8 ಗಂಟೆ 9 ಗಂಟೆ ಆಗೋಷ್ಟರಲ್ಲಿ ಅವರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಬಿಟ್ಟಿರ್ತಾರೆ. ಧ್ಯಾನವನ್ನು ಮಾಡಿರ್ತಾರೆ, ಬೆಳಗಿನ ಚಟುವಟಿಕೆಗಳನ್ನು ಮಾಡಿರ್ತಾರೆ. ಈಗ ನೋಡ್ರಿ, ಅನೇಕ ಯೋಗ ಗುರುಗಳು ಸೂರ್ಯ 5 ಗಂಟೆಗೆ ಧ್ಯಾನ ಯೋಗ ಕಲಿಸೋಕ್ಕೆ ಶುರು ಮಾಡಿದ್ರೆ 7 ಗಂಟೆ 8 ಗಂಟೆ ಆಗೋಷ್ಟರೊಳಗೆ ಎಲ್ಲರಿಗ ರೋಗ ಇತ್ಯಾದಿ ಗುಣ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿಬಿಡ್ತಾರೆ. ಮಂದಿಗೆ ಅನಾರೋಗ್ಯವನ್ನು ಗುಣ ಮಾಡ್ತಾರೆ, ಅವರಿಂದ ಪ್ರೀತಿ ಗೌರವವನ್ನು ಪಡ್ಕೊಳ್ತಾರೆ ಮತ್ತು ಸಂಪತ್ತನ್ನು ಪಡ್ಕೊಳ್ತಾರೆ. ಆದ್ದರಿಂದ ಬೆಳಗಿನ ವೇಳೆ ಇದೆಯಲ್ಲ,
ಅದು ಪ್ರಶಸ್ತ ವೇಳೆ. ಆದ ಕಾರಣ ನಾವು ರಾತ್ರಿ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಬೇಗ ಮಲಗು ಬೇಗ ಏಳು, ಈ ಸೂತ್ರವನ್ನು ನಾವೆಲ್ಲರೂ ಜೀವನದಲ್ಲಿ ಮೊದಲು ಅಳವಡಿಸ್ಕೊಳ್ಬೇಕು. ಧ್ಯಾನ ಮಾಡಿ ಶ್ರೀಮಂತರಾಗಿ, ಧ್ಯಾನ ಮಾಡಿ ಆರೋಗ್ಯವನ್ನು ಪಡ್ಕೊಳ್ಳಿ, ಧ್ಯಾನ ಮಾಡಿ ಶತಾಯುಷಿಗಳಾಗಿ, ಧ್ಯಾನ ಮಾಡಿ ನಮ್ಮಲ್ಲಿರುವ ಎಲ್ಲ ನೆಗೆಟಿವ್ಸನ್ನು ದೂರ ಮಾಡಿ. ಇಂಥ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡಿ ಶ್ರೇಯಸ್ಸನ್ನು ಪಡೆದುಕೊಳ್ಳುವುದು ಹೇಗೆ ಸ್ವಾಮೀಜಿಯವರೇ? ಧ್ಯಾನ ಏನಿದೆಯಲ್ಲ, ಇದು ನಮ್ಮ ಜೀವನದಲ್ಲಿ ಸುಳ್ಳನ್ನು ದೂರ ಮಾಡುತ್ತದೆ. ಅಷ್ಟೇ ಅಲ್ಲ, ನಾವೆಲ್ಲ ಏನು ತಿಳ್ಕೊಂಬಿಟ್ಟಿದ್ದೀವಿ, ಸುಳ್ಳು ಹೇಳಿ ಸಂಪತ್ತನ್ನು ಗಳಿಸೋದು, ಉಣ್ಣು ತಿನ್ನು ಸುಖಿಸು ಭೋಗಿಸು ಒಂದು ದಿವಸ ಸತ್ತೋಗು. ಚಾರ್ವಾಕರದೊಂದು ಸಿದ್ಧಾಂತ ಇದೆ, ಸಾಲ ಮಾಡೋ ತುಪ್ಪ ತಿನ್ನು, ಸಾಲ ಮಾಡೋ ತುಪ್ಪ ತಿನ್ನು, ಸಾಲ ಮಾಡೋ ತುಪ್ಪ ತಿನ್ನು, ಕೊಟ್ಟವ್ರು ಸಾಲ ಕೊಡಬೇಡ ಸತ್ತೋಗು, ಸತ್ತ ಮೇಲೆ ಅವ್ರು ನಿನ್ನೆ ಹಿಡ್ಕೊಳಕ್ಕೆ ಬರೋದಿಲ್ಲ. ಇದು ದಿವಾಳಿ ಆಗೋ ಜೀವನ, ಬದುಕೋ ಜೀವನ ಏನ್ರಿ? ಸಾಲ ಕೊಟ್ಟವ್ರು ಬಿಡ್ತಾರನ್ನ? ಎಷ್ಟು ದಿವಸ ತಿರ್ಗಾಡ್ತೀಯ? ಹಿಡ್ಕೋತಾರೆ. ನಿನಗೆ ಸಾಲ ಕೊಡ್ಬೇಕಾದ್ರೆ ಎಲ್ಲ ಬರ್ಸ್ಕೊಂಡಿರ್ತಾರೆ, ಪುಕ್ಸಟ್ಟೆ ಯಾರು ಸಾಲ ಕೊಡೋದಿಲ್ಲ. ಸೊ ಏನು ಮಾಡ್ತಾರೆ, ನಿನ್ನ ಆಸ್ತಿ ಗೀಸ್ತಿ ಎಲ್ಲ ಏನಿದೆ ಎಲ್ಲವನ್ನು ಕಿತ್ಕೊತಾರೆ. ಅದರಿಂದ ಮನುಷ್ಯ ನಾವು ಇನ್ನೊಬ್ರಿಗೆ ದಗ ಹಾಕಿ ಉಂಡು ತಿಂದು ಸುಖವಾಗಿದ್ದು ಹೋಗ್ಬಿಡ್ತೀವಿ ಅನ್ನತಕ್ಕಂಥ ಈ ಭಾವನೆಗಳಿಂದ ನಾವು ಹೊರಗೆ ಬರಬೇಕು. ಸತತ ನಾವೇ ಪರಿಶ್ರಮ ಪಡಬೇಕು. ನಾವೇ ಪರಿಶ್ರಮ ಪಟ್ಟಾಗ ನಮ್ಮ ದೇಹ ಆರೋಗ್ಯವಂತ ಆಗುತ್ತೆ, ನಮ್ಮ ಇಂದ್ರಿಯಗಳು ಆರೋಗ್ಯವನ್ನು ಪಡ್ಕೊಳ್ತವೆ, ನಮ್ಮ ಅಂತಃಕರಣಗಳು ಮನಸ್ಸು ಚಿತ್ತ ಬುದ್ಧಿ ಇವು ಕೂಡ ಒಳ್ಳೆಯ ಆರೋಗ್ಯ ಚಟುವಟಿಕೆ ಉತ್ಸಾಹವನ್ನು ಪಡ್ಕೊಳ್ತವೆ. ನಮ್ಮಲ್ಲಿ ನಿರಂತರವಾಗಿ ನಾವು ಧ್ಯಾನ ಮಾಡುವುದರಿಂದ ಸತ್ಯದ ಗುರಿ ಸಾಧನೆಯ ಕಡೆಗೆ ಮನಸ್ಸು ಹೋಗ್ತದೆ, ಸಾಧಿಸಬೇಕು ಅನ್ನತಕ್ಕಂಥ ಒಂದು ಛಲವನ್ನು ಮೂಡ್ತದೆ. ಆದ ಕಾರಣ ತಪಸ್ಸುಗಳು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಧ್ಯಾನ ಮಾಡ್ತಾರೆ. ಲೌಕಿಕರಾಗಿರ್ತಕ್ಕಂಥವರು ತನ್ನ ಜೀವನದಲ್ಲಿ ಏನೋ ಇದೆಯಪ್ಪ, ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ ES DC ಅಥವಾ ವ್ಯಾಪಾರ ಉದ್ಯಮ ಅವನನ್ನು ದೊಡ್ಡವನನ್ನಾಗಿ ಮಾಡಬೇಕು, ಸಮಾಜದಲ್ಲಿ ಅವನು ಕೊಡೋ ಒಬ್ಬ ಯೋಗ್ಯನನ್ನಾಗಿ ಮಾಡಬೇಕು, MLA ಮಾಡಬೇಕು, ಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು, ಪ್ರಧಾನಮಂತ್ರಿ ಮಾಡಬೇಕು, ರಾಷ್ಟ್ರಪತಿ ಮಾಡಬೇಕು, ಇಲ್ಲ ನನ್ನ ಮಗನೂ ಕೂಡ ಎಲಾನ್ ಮಸ್ಕ್ ಮುಖೇಶ್ ಅಂಬಾನಿಯಾಗಿ ಶ್ರೀಮಂತ ಆಗಬೇಕು, ಇಲ್ಲ ನನ್ನ ಮಗ ಕೂಡ ಕವಿತಾ ಮಿಶ್ರಾ ತಾವು ಬೆಳೆದು ಒಂದು ಮರ ಕಡ್ದು 80 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಶ್ರೀಗಂಧದ ಮರವನ್ನು 10 ವರ್ಷದಲ್ಲಿ ಮರ ಬೆಳೆಸಿ ಅನೇಕ ರೀತಿಯ ಮಿಶ್ರ ಬೆಳೆ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಹೀಗೆ ದಾರಿಗಳು ಹಲವು. ಬೆಂಗಳೂರು ಹತ್ರ ಒಬ್ಬ ಮನುಷ್ಯ 2 ಎಕರೆ ಜಮೀನಿನಲ್ಲಿ ಸೋಯಬುವನ್ನು ಬೆಳೆದು 20 ಲಕ್ಷ ಸಂಪಾದನೆ ಮಾಡಿದ್ದಾರೆ. ಇಲ್ಲೇ ಉಪ್ಪುಲ್ದಿನ್ನಿ ಅಂತ ಬಿಜಾಪುರದ ಹತ್ರ ಸೇಬು ಬೆಳೆದು ಅವರು 20 ಲಕ್ಷ ಸಂಪಾದನೆ ಮಾಡಿದ್ದಾರೆ. ಚಿತ್ರದುರ್ಗದ ಹತ್ರ ಅವರು ಸೇಬು ಬೆಳೆದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಇನ್ನು ನಾವು ತಾತನ ಕಾಲದಂಗೆ ಇದ್ದೀವಿ ಅಂಥೇಳಿ ಬರೀ ಸಣ್ಣ ಸಣ್ಣ ದವಸ ಧಾನ್ಯಗಳು, ಹುರುಳಿಕಾಳು, ಗುರೆಳ್ಳು, ಗೊಂಜಾಳ, ಆ ಜೋಳ ಈ ಜೋಳ ಅಂತ ಬೆಳ್ಕೊಂಡು ಕೂತ್ಕೊಂಡ್ರೆ ನಾವು ಶ್ರೀಮಂತರಾಗಕ್ಕಾಗಲ್ಲ. ನಾವು ಮಿಶ್ರ ಬೆಳೆ ಬೇಸಾಯವನ್ನು ಹೇಗೆ ರೈತರು, ಅಭಿವೃದ್ಧಿಪರ ರೈತರು ಸಾಧನೆ ಮಾಡಿ ಯಶಸ್ಸನ್ನು ಸಾಧಿಸಿದಾರೆಯೋ ಹಾಗೆ ಸಂಸಾರದಲ್ಲಿರ್ತಕ್ಕಂಥವರು ಕೂಡ ಸಂಸಾರದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಯಾವುದೋ ಒಂದು ಉದ್ಯೋಗದಲ್ಲಿದ್ದೀನಿ, ಅದೇ ಉದ್ಯೋಗ ಸಾಕು, ಒಂದು ಉದ್ಯೋಗದಲ್ಲಿ ನಮ್ಮ ಜೀವನ ನಡೆಯಲ್ಲ, ಹಲವು ಉದ್ಯೋಗಗಳನ್ನು ಮಾಡಬೇಕಾಗ್ತದೆ. ನಾವು ಟೈಮ್ ಫ್ಯಾಕ್ಟ್ರ್ ಏನಿದೆಯಲ್ಲ, ಸಮಯದ ಮಹತ್ವವನ್ನು ತಿಳ್ಕೊಬೇಕಾಗ್ತದೆ. ಆಯುಷ್ಯ ಹೋಗುತ್ತಿದೆ, ಭಾಷೆ ತೊಲಗುತ್ತಿದೆ ಅಂತಾರೆ ಅಲ್ಲಮ ಪ್ರಭುದೇವರು. ಅಕ್ಕಮಾದೇವರು ಒಂದು ಕಡೆ ಹೇಳ್ತಾರೆ, ಏನು ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ. ಹಗಲು ರಾತ್ರಿಗಳು ನಿರಂತರವಾಗಿ ಹೋಗ್ತಾನೆ ಇರ್ತವೆ. ಆದ ಕಾರಣ ಸಮಯದ ಬಗ್ಗೆ ನೀನು ಎಚ್ಚರವಾಗಿರು. ಏನು ಸಾಧನೆ ಮಾಡಬೇಕು ಅನ್ನತಕ್ಕಂಥದ್ದು ಕಡೆಗೆ ಸ್ಥಿರವಾದ ಗುರಿಯನ್ನು ಇಟ್ಕೋ ಅನ್ನತಕ್ಕಂಥದ್ದನ್ನು ನಾವು ಧ್ಯಾನದಿಂದ ಕಲಿಬೇಕು. ನೋಡು ಕಲಿ, ನಿಸರ್ಗ ನೋಡು ಕಲಿ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಈಗ ಯಾವುದೇ ಪಕ್ಷಿಗೆ ಪರಮಾತ್ಮ ಗೂಡುಗೆ ತಂದು ಅನ್ನ ಕೊಡ್ತಾನೇನ್ರಿ? ಪ್ರತಿಯೊಂದು ಪುಟ್ಟ ಪಕ್ಷಿ ಕೂಡ ತಾನೇ ಹಾರ್ಕೊಂಡೋಗಿ ತನ್ನ ಅನ್ನ ಸಂಪಾದನೆ ಮಾಡ್ತದೆ. ಯಾವುದೇ ಪಕ್ಷಿ ಹೋಗಿ ದೇವರಲ್ಲಿ ಬೇಡಿಕೆ ಇಡ್ತದೇನೋ?
ನನಗೆ ದುಡ್ಡು ಕೊಡು, ನಿನಗೆ ಮಂಗಳಾರತಿ ಮಾಡ್ತೀನಿ, ನಿನಗೆ ತುಪ್ಪದ ಆರತಿ ಮಾಡ್ತೀನಿ, 100 ತೆಂಗಿನಕಾಯಿ ಹೊಡಿತೀನಿ, ನೀನು ಹುಂಡಿಗೆ 1,00,000 ಹಾಕ್ತೀನಿ, 1 ಕೋಟಿ ಹಾಕ್ತೀನಿ, 1 ಕಿರೀಟ ಕೊಡ್ತೀನಿ, ನಿನಗೆ ಪಲ್ಲಕ್ಕಿ ಮಾಡಿಸ್ತೀನಿ ಅಂತ ಪಕ್ಷಿಗಳು ಅವಾಗ ಏನಾರ ದೇವರಲ್ಲಿ ಬೇಡ್ತವೆನ? ತಮ್ಮನ್ನು ತಾವು ಗಳಿಸ್ಕೋತವೆ, ಹಾರ್ಕೊಂಡು ಹೋಗ್ತವೆ, ಸಾವಿರಾರು ಮೈಲಿ ದೂರದಿಂದ ಬರ್ತವೆ, ನದಿ ದಂಡೆಯಲ್ಲಿ ಮಕ್ಕಳ ಮರಿ ಗೂಡು ಕಟ್ಟಿ ಅವನು ಬೆಳೆಸಿ ಮತ್ತು ಸಾವಿರಾರು ಮೈಲಿ ದೂರ ಹಾರ್ಕೊಂಡು ಹೋಗ್ತವೆ. ಹೀಗೆ ನಾವು ನಿಸರ್ಗವನ್ನು ನೋಡಿ ಕಲಿಬೇಕು. ಮನುಷ್ಯ ಅಲಸತನ ಸೋಮಾರಿತನದಿಂದ ಜೀವನದಲ್ಲಿ ಏನನ್ನು ಸಾಧನೆ ಮಾಡಲಿಕ್ಕೆ ಆಗೋದಲ್ಲ. ನಮಗೆ ಬಂದಂಥ ಕಷ್ಟವನ್ನು ನಾವೇ ಗೆಲ್ಲಬೇಕು. ನಾವು ಏನು ಸಾಧನೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವು ಗುರಿಯಾಗಿ ಇಟ್ಕೊಂಡು ಸತತ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಧ್ಯಾನ ಮಾಡಿ ಶ್ರೀಮಂತರಾಗಿ. ಸ್ವಾಮೀಜಿ, ನಮ್ಮ ಮನಸ್ಸಿಗೆ ಏನೇನು ಆತಂಕಗಳಿದೆ ಅವನ್ನೆಲ್ಲ ದೂರ ಮಾಡೋದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇವೆ. ಮನಸ್ಸು ಎಷ್ಟು ರೀತಿಯ ಡಿಸ್ಟರ್ಬೆನ್ಸ್ ಒಳಗಾಗ್ತದೆ, ನಮ್ಮ ಭಾವನೆಗಳು ಎಂತೆಂಥ ರೀತಿಯ ಭಾವನೆಗಳು ಬರ್ತದೆ, ನಮಗೆಲ್ಲ ಕೆಟ್ಟ ಆಲೋಚನೆ ಬರ್ತದೆ. ಹೌದು, ಕೆಟ್ಟ ಆಲೋಚನೆ ಬರ್ತದೆ. ಅದನ್ನು ಗೆಲ್ಲೋದು ಹೇಗೆ? ಎಷ್ಟು ರೀತಿಯ ಕೆಟ್ಟ ಆಲೋಚನೆಗಳನ್ನ ಬರ್ತದೆ, ಇದಕ್ಕೆ ಕಾರಣ ಏನು, ನಮ್ಮ ಭಾವನೆಗಳು ಏನಾಗಿರ್ತವೆ, ಇವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಧ್ಯಾನ ಮಾಡಿ ಶ್ರೀಮಂತರಾಗಿ. ಇದುವರೆಗೆ ಯಾರೋ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಬೆಲ್ ಕಾಣ್ತದೆ, ಬೆಲ್ ಬಟನನ್ನು ಒತ್ತಿ. ನಮ್ಮ ಎಲ್ಲ ಹೊಸ ವಿಡಿಯೋ ನಿಮ್ಮ ನೋಟಿಫಿಕೇಷನ್ ಸಿಗ್ತದೆ.